ಆಂಟಿಬಯೋಟಿಕ್ ರೆಸಿಸ್ಟೆನ್ಸು ಒನ್ ಆಫ್ ದ ಮೋಸ್ಟ್ ಮೇಜರ್ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ರೀಸೆಂಟ್ ಟೈಮ್ಸಲ್ಲಿ. ಮಿಸ್ಯೂಸು ಓವರ್ ಯೂಸ್ ಆಫ್ ಆ್ಯಂಟಿಬಯೋಟಿಕ್ಸ್ ಮಾಡೋದ್ರಿಂದ ಫ್ಲೂ ಕೋಲ್ಡು ಈ ಥರ ಆಗೋದ್ರಿಂದ ನಮಗೆ ಹಾಸ್ಪಿಟಲೈಸೇಷನ್ಸ್ ಜಾಸ್ತಿ ಆಗ್ತಾಯಿದೆ, ICU ಅಲ್ಲಿ ಅಡ್ಮಿಷನ್ಸ್ ಜಾಸ್ತಿ ಆಗ್ತಾಯಿದೆ. ಯೂಶಲಿ ನಮಗೆ ಡಾಕ್ಟರ್ಸ್ ಆ್ಯಂಟಿಬಯೋಟಿಕ್ ಕೋರ್ಸ್ 7 days ಇಲ್ಲ 14 daysವರೆಗೂ ಪ್ರಿಸ್ಕ್ರೈಬ್ ಮಾಡಿರ್ತಾರೆ. ನಿಮ್ಮ ಡಾಕ್ಟ್ರ್ ಎಷ್ಟು ದಿನಕ್ಕೆ ಪ್ರಿಸ್ಕ್ರೈಬ್ ಮಾಡ್ತಾರೆ ಅಷ್ಟು ಕಂಪ್ಲೀಟ್ ಕೋರ್ಸ್ನ ಕಂಪ್ಲೀಟ್ ಮಾಡೋದು ಒಳ್ಳೆಯದು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಮಹೇಶು. ನಾನು ಸಂಪ್ರದಾಯ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬ್ಯಾಂಗ್ಳೂರಲ್ಲಿ ಕನ್ಸಲ್ಟೆಂಟ್ ಫಿಸಿಷಿಯನ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ಟಾಪಿಕ್ ನಾವು ಡಿಸ್ಕಸ್ ಮಾಡೋದು ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅನ್ಸುತ್ತೆ. ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸು ಒನ್ ಆಫ್ ದ ಮೋಸ್ಟ್ ಮೇಜರ್ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ರೀಸೆಂಟ್ ಟೈಮ್ಸಲ್ಲಿ. ಸೊ ನಾವೇನು ಸೈಲೆಂಟ್ ಪ್ಯಾಂಡಮಿಕ್ ಅಂತ ಹೇಳ್ತೀವಿ, ಇದು ಆ ಥರ ಒಂದು ಕಾಯಿಲೆ ಅಂತ ಹೇಳ್ಬೋದು. ಸೊ ರೀಸೆಂಟಾಗಿ ನಾವು ನೋಡ್ದಂಗೆ ಪ್ಯಾಂಡಮಿಕ್ಕು COVID-19 2019 ಸೊ ಇದು ನಮಗೆ ತುಂಬ ಡೆತ್ತು, ಲಾಕ್ಡೌನ್ ಆಗೋದು ಸೊ ಇಮಿಡಿಯೇಟಾಗಿ ಗೊತ್ತಾಗುತ್ತೆ. ಬಟ್ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ನ ಸೈಲೆಂಟ್ ಪ್ಯಾಂಡಮಿಕ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಆಫ್ ಆಲ್ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಬಗ್ಗೆ ತಿಳ್ಕೋದ್ಕಿಂತ ಮುಂಚೆ ನಾವು ಆ್ಯಂಟಿಬಯೋಟಿಕ್ಸ್ ಏನಂತ ಗೊತ್ತಾಗಬೇಕು. ಸೊ ಫ್ರೆಂಡ್ಸ್, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಡಿಸ್ಕವರಿ ಇನ್ ಮೆಡಿಸಿನ್ ಅಂತ ಆ್ಯಂಟಿಬಯೋಟಿಕ್ಸ್ ಅಂತಲೇ ಹೇಳ್ಬೋದು. ಸೊ ಮುಂಚೆ ನಮಗೆ ಹಲವಾರು ಕಾಯಿಲೆ ಸಚೆಸ್ TB, ಟೈಫಾಯ್ಡು ಮತ್ತು ಇನ್ಫೆಕ್ಷನ್ಸಿಂದ ನಮಗೆ ಡೆತ್ ರೇಟ್ಸ್ ಜಾಸ್ತಿ ಇರ್ತಾಯಿತ್ತು. ಸೊ ಒನ್ಸ್ ಆ್ಯಂಟಿಬಯೋಟಿಕ್ನ ಡಿಸ್ಕವರಿ ಮಾಡಿದ್ಮೇಲೆ ಇದನ್ನ ನಾವು ಈಸಿಯಾಗಿ ಟ್ರೀಟ್ ಮಾಡೋಕ್ಕೆ ಆಯಿತು. ಸೊ ಬರ್ತಾ ಇವಾಗ ನಾವು ಮಿಸ್ಯೂಸು ಓವರ್ ಯೂಸ್ ಆಫ್ ಆ್ಯಂಟಿಬಯೋಟಿಕ್ಸ್ ಮಾಡೋದ್ರಿಂದ ನಮಗೆ ಸಿಂಪಲ್ ಇನ್ಫೆಕ್ಷನ್ಸು, ಫ್ಲೂ ಕೋಲ್ಡು ಈ ಥರ ಆಗೋದ್ರಿಂದ ನಮಗೆ ಹಾಸ್ಪಿಟಲೈಸೇಷನ್ಸ್ ಜಾಸ್ತಿ ಆಗ್ತಾಯಿದೆ, ICU ಅಲ್ಲಿ ಅಡ್ಮಿಷನ್ಸ್ ಜಾಸ್ತಿ ಆಗ್ತಾಯಿದೆ ಆ್ಯಂಡ್ ಒನ್ ಆಫ್ ದ ಮೇಜರ್ ಹೆಲ್ತ್ ಕನ್ಸರ್ನ್ ಆಗಿ ನಮಗೆ ಕಂಡು ಬರ್ತಾಯಿದೆ. ಏನಕ್ಕೆ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಆಗ್ತಾಯಿದೆ ಅಂತ ತಿಳ್ಕೊಳ್ಳೋಣ. ಫಸ್ಟ್ಲಿ ನಾವು ಓವರ್ ಯೂಸ್ ಆಫ್ ಆ್ಯಂಟಿಬಯೋಟಿಕ್ಸ್ ಅಂತ ಏನು ಹೇಳ್ತೀವಿ, ನಾವು ಯೂಶಲಿ ನಾವು ಮೆಡಿಕಲ್ ಶಾಪ್ ಹತ್ರ ಹೋಗ್ಬಿಟ್ಟು ಆ್ಯಂಟಿಬಯೋಟಿಕ್ಸ್ ತೊಗೊಳ್ಳೋದು. ಸಿಂಪಲ್ ಆಗಿರೋ ಇನ್ಫೆಕ್ಷನ್ಸ್ ಸಚ್ ಆಸ್ ಕಾಮನ್ ವೈರಲ್ ಫೀವರ್ಗೆಲ್ಲ ಆ್ಯಂಟಿಬಯೋಟಿಕ್ಸ್ ತೊಗೊಂಡಾಗ ಆ್ಯಂಟಿಬಯೋಟಿಕ್ಸ್ ರೆಸಿಸ್ಟೆನ್ಸ್ ಡೆವಲಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಎರಡನೇದು ಏನು ಮಾಡ್ತೀವಿ ಅಂದರೆ, ನಾವು ಆ್ಯಂಟಿಬಯೋಟಿಕ್ ಕೋರ್ಸ್ನ ಕಂಪ್ಲೀಟಾಗಿ ತೊಗೊಳ್ಳಲ್ಲ. ಯೂಶಲಿ ನಮಗೆ ಡಾಕ್ಟರ್ಸ್ ಆ್ಯಂಟಿಬಯೋಟಿಕ್ ಕೋರ್ಸ್ 7 days ಇಲ್ಲ 14 daysವರೆಗೂ ಪ್ರಿಸ್ಕ್ರೈಬ್ ಮಾಡಿರ್ತಾರೆ. ಸೊ ನಾವು 2-3 days ತೊಗೊಂಡ್ಮೇಲೆ ನಮಗೆ ಸಿಂಟಮ್ಸ್ ಸಬ್ಸೈಡ್ ಆದಮೇಲೆ ನಾವು ಆ್ಯಂಟಿಬಯೋಟಿಕ್ಸ್ನ ಸ್ಟಾಪ್ ಮಾಡ್ತೀವಿ. ಸೊ ಇದರಿಂದ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಡೆವಲಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮೂರನೇದು ಏನಂದರೆ, ನಾವು ಆ್ಯಂಟಿಬಯೋಟಿಕ್ ಶೇರಿಂಗ್ ಅಂತ ಹೇಳ್ತೀವಿ. ಸೊ ನಮಗೆ ಯಾವ ಕಾಯಿಲೆಗೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರ್ತಾರೆ, ಸೊ ಅದನ್ನು ನಾವು ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಇಲ್ಲ ಕ್ಲೋಸ್ ರಿಲೇಟಿವ್ಸ್ಗೆ ಅವ್ರು ಕೊಟ್ಬಿಟ್ಟು ಯೂಸ್ ಮಾಡಿಸೋದು, ಅದರಿಂದನೂ ಆ್ಯಂಟಿಬಯೋಟಿಕ್ಸ್ ರೆಸಿಸ್ಟೆನ್ಸ್ ಆಗುತ್ತೆ. ನಾಲ್ಕನೇದು ಏನು ಅಂದರೆ, ಆ್ಯಂಟಿಬಯೋಟಿಕ್ಸ್ನ ಕರೆಕ್ಟ್ ಡ್ಯೂರೇಷನು ಮತ್ತು ಡೋಸು ಮತ್ತು ರೈಟ್ ಆ್ಯಂಟಿಬಯೋಟಿಕ್ ಫಾರ್ ದ ರೈಟ್ ಇನ್ಫೆಕ್ಷನ್ ಯೂಸ್ ಮಾಡಲ್ಲ. ಅದರಿಂದ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಡೆವಲಪ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸಮ್ ಆಫ್ ದ ವೇಸ್ ಹೌ ವಿ ಕ್ಯಾನ್ ಪ್ರಿವೆಂಟ್ ದಿಸ್ ಆ್ಯಸ್ ಪಬ್ಲಿಕ್ ಆ್ಯಂಡ್ ಆ್ಯಸ್ ಡಾಕ್ಟರ್ಸ್ ಅಷ್ಟನ್ನ ನೋಡೋಣ. ಫಸ್ಟ್ ಆಫ್ ಆಲ್, ಡು ನಾಟ್ ಟೇಕ್ ಆ್ಯಂಟಿಬಯೋಟಿಕ್ಸ್. ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡ್ದೇ ಆ್ಯಂಟಿಬಯೋಟಿಕ್ಸ್ ಯೂಸ್ ಮಾಡೋದು ಅವಾಯ್ಡ್ ಮಾಡಿ. ಸೊ ಆಮೇಲೆ ನಿಮ್ಮ ಡಾಕ್ಟ್ರ್ ಎಷ್ಟು ದಿನಕ್ಕೆ ಪ್ರಿಸ್ಕ್ರೈಬ್ ಮಾಡ್ತಾರೆ ಅಷ್ಟು ಕಂಪ್ಲೀಟ್ ಕೋರ್ಸ್ನ ಕಂಪ್ಲೀಟ್ ಮಾಡೋದು ಒಳ್ಳೆಯದು. ಆಮೇಲೆ ಮೂರನೇದು, ನಾವು ಆ್ಯಂಟಿಬಯೋಟಿಕ್ ಶೇರಿಂಗ್ನ ಬೇರೆಯವ್ರು ಯೂಸ್ ಮಾಡೋದನ್ನ ನಾವು ಯೂಸ್ ಮಾಡೋದು, ಮತ್ತು ನಮ್ಗೆ ಯಾವುದೋ ಕಾಯಿಲೆಗೆ ಡಾಕ್ಟರ್ಸ್ ಕೊಟ್ಟಿರೋ ಆ್ಯಂಟಿಬಯೋಟಿಕ್ಸ್ನ ಬೇರೆ ಯಾವುದಕ್ಕೂ ಯೂಸ್ ಮಾಡೋದನ್ನು ಅವಾಯ್ಡ್ ಮಾಡಬೇಕು. ಆಮೇಲೆ ಓವರ್ ಯೂಸ್ ಆಫ್ ಆ್ಯಂಟಿಬಯೋಟಿಕ್ಸ್ ಅಂತ ಏನು ಹೇಳ್ತೀವಿ, ಸಿಂಪಲ್ ಇನ್ಫೆಕ್ಷನ್ಸು, ಕೋಲ್ಡ್ಗೆ, ಥ್ರೋಟ್ ಪೇಯ್ನ್ಗೆ ಯೂಸ್ ಮಾಡೋದನ್ನ ನಾವು ಕಮ್ಮಿ ಮಾಡಬೇಕು. ಸೊ ಒನ್ ಆಫ್ ದ ಮೇಜರ್ ಪ್ರಾಬ್ಲಮ್ ನಾವೇನು ನೋಡ್ತೀವಿ ಅಂದರೆ, ಜನಕ್ಕೆ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಆದಾಗ ನಿಮ್ಮ ಹಾಸ್ಪಿಟಲೈಸೇಷನ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ, ICU ಸ್ಟೇ ಎಕ್ಸ್ಟೆಂಡ್ ಆಗುತ್ತೆ. ಮತ್ತು ಸೊ ಏನು ನಾವು ಜನರಲಾಗಿ ಯೂಸ್ ಮಾಡೋ ಆ್ಯಂಟಿಬಯೋಟಿಕ್ಸ್ ರೆಸಿಸ್ಟೆನ್ಸ್ ಆದರೆ ನಾವು ನಿಮಗೆ ಇನ್ನೂ ಕಾಸ್ಟ್ಲಿ ಆಗಿರೋದು, ಇನ್ನೂ ಡೇಂಜರಸ್ ಆಗಿರೋದು IV ಆ್ಯಂಟಿಬಯೋಟಿಕ್ಸ್ ಕೊಡೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ನಿಮಗೆ ಬಾಡಿಗೆ ಎಫೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ನಿಮ್ಮ ಫ್ಯೂಚರ್ ಜನ್ರೇಷನ್ಸ್ಗೆ ಎಲ್ಲ ಆ್ಯಂಟಿಬಯೋಟಿಕ್ಸ್ ರೆಸಿಸ್ಟೆನ್ಸ್ ಆಗೋ ಇನ್ಫೆಕ್ಷನ್ಸ್ನ ಟ್ರೀಟ್ ಮಾಡೋದು ಕಷ್ಟ ಆಗುತ್ತೆ. ಸೊ ಆಮೇಲೆ ಇನ್ನೊಂದು ಏನು ಅಂದರೆ, ಇದನ್ನು ಯಾಕೆ ನಾವು ಸೈಲೆಂಟ್ ಪ್ಯಾಂಡಮಿಕ್ ಅಂತ ಏನಕ್ಕೆ ಹೇಳ್ತೀವಿ ಅಂದರೆ, ಸೊ ನಮಗೆ ಈಸಿಯಾಗಿ ಗೊತ್ತಾಗಲ್ಲ, ಸಿಮ್ಟಮ್ಸ್ ಸಡನ್ನಾಗಿ ಗೊತ್ತಾಗಲ್ಲ. ಇದೊಂದು ಸ್ಲೋ ಗ್ರೋಯಿಂಗ್ ಪ್ರೊಸೆಸ್ ಅಂತಲೇ ಹೇಳ್ಬೋದು. ಸೊ COVID-19 ಹೆಂಗೆ ನೋಡಿದ್ವಿ, ಸಡನ್ನಾಗಿ ಡೆತ್ಸ್ ಆಗೋದು, ಹಾಸ್ಪಿಟಲೈಸೇಷನ್ಸ್ ಇನ್ಕ್ರೀಸ್ ಆಗೋದು ಮತ್ತು ಲಾಕ್ಡೌನ್ ಆಗೋದು, ಆ ಥರ ಇದು ನಮಗೆ ಕಂಡುಬರಲ್ಲ. ಇದು ಓವರ್ ಅ ಪೀರಿಯಡ್ ಆಫ್ ಟೈಮು
ಮೋಸ್ಟ್ಲಿ 10 to 20 ಇಯರ್ಸು. ನಾವು ನೋಡ್ದಂಗೆ WHO ಸ್ಟಡಿ ಪ್ರಕಾರ 2050 ಕ್ಯಾನ್ಸರ್ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸಿಂದ ಡೆತ್ಸ್ ಆಗೋದು ಕ್ಯಾನ್ಸರ್ಗಿಂತ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾನು ಏನು ಹೇಳ್ತೀನಿ ಅಂದರೆ ನಿಮಗೆ ಕರೆಕ್ಟ್ ಆ್ಯಂಟಿಬಯೋಟಿಕ್ಸು ಆಫ್ಟರ್ ಕನ್ಸಲ್ಟೇಷನ್ ವಿತ್ ಡಾಕ್ಟರು ಮತ್ತು ಫುಲ್ ಕೋರ್ಸ್ ಆಫ್ ಆ್ಯಂಟಿಬಯೋಟಿಕ್ಸ್ ತೊಗೊಳ್ಳೋದು ಒಳ್ಳೆಯದು. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.